ಅಲ್ಲ, ಎಲ್ಲರೂ ಸ್ಟ್ಯಾಂಡು ಒಂದೇ ಅಲ್ಲ. ಅಂದರೆ ಇದು ಇದರಲ್ಲಿ ಭಾಳಷ್ಟು ಜನರ ಬದುಕಿರ್ತದೆ. ಆಮೇಲೆ ಒಂದು ಸಿನಿಮಾ ಆಗೋದಕ್ಕೆ ಅಂದರೆ ಅದನ್ನ ವ್ಯವಹಾರ ಅಂತ ಒಂದು ದೃಷ್ಟಿಕೋನದಿಂದ ನೋಡೋದ್ರ ಜೊತೆಗೇನೆ ಅಲ್ಲಿ ಅಷ್ಟು ಜನರ ಕ್ರಿಯೇಟಿವ್ ಮೈಂಡ್ಸ್, ಅಷ್ಟು ಜನರ ಒಂದು ಸುಮಾರು ಒಂದು ವರ್ಷ ಅದೇ ತುಂಬ ದೊಡ್ಡ ಸಿನಿಮಾ ಅಂತ ಆಯಿತು ಅಂತಂದರೆ 3 ವರ್ಷ 4 ವರ್ಷ ಶ್ರಮಪಟ್ಟು ಮಾಡಿರುವಂಥ ಒಂದು ಕೆಲಸ ಅಲ್ವಾ ಅದು. ಆ ಕೆಲಸಕ್ಕೆ ಈ ಥರದೊಂದು ಎಲ್ಲೋ ನಾವು ಎಲ್ಲೋ ಯಾವುದೋ ಥಿಯೇಟ್ರಲ್ಲೋ ಅಥವಾ ಇನ್ನು ಯಾವುದೋ ಪ್ರಾಸೆಸಲ್ಲೂ ಆ ಕಾಪಿನ ಎತ್ಕೊಂಡು ಅದನ್ನ ಆ ಥರ ಹೈಬಿಡೋದಿರುತ್ತಲ್ಲ, ಅದು ಬೇಜಾರಿನ ವಿಷಯ. ಒಂದು ನೈತಿಕವಾದದ್ದಲ್ಲ, ಅದು ಲಾಫುಲ್ಲು ಅಲ್ಲ. ಅದು ಅದನ್ನು ತಡೆಯೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತಿದ್ದಾರೆ. ಐ ಥಿಂಕ್ ಇನ್ ಕಮ್ಮಿಂಗ್ ಡೇಸ್ ವಿ ವಿಲ್ ಗೆಟ್ ಸೊಲ್ಯೂಷನ್. ಅಂದರೆ ಟೆಕ್ನಾಲಜಿ ಅನ್ನೋದು ಇರ್ತೈತಲ್ಲ, ಅಂದರೆ ಅದು ಎಲ್ರಿಗೂ ಗೊತ್ತು ನಮಗೆ. ಅಂದರೆ ಒಂದು ಡಿಜಿಟಲ್ ರೆವಲ್ಯೂಷನ್ ಆದಮೇಲೆ, ಇಂಟರ್ನೆಟ್ ರೆವಲ್ಯೂಷನ್ ಆದಮೇಲೆ ಟೆಕ್ನಾಲಜಿ ಹೆಂಗೆ ಭಯಂಕರವಾಗಿ ಹೋಗೋದದ್ದು ಅಷ್ಟು ಹೆದರಿಕೆನೂ ತರುತ್ತದು. ಇದೊಂದು ವಿಚಾರ ಅಂತಲ್ಲ, ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ. ಸೊ ಅದಕ್ಕೆ ತಕ್ಕಂಥ ಲಾನ ನಾವು ಇನ್ನೂ ಸ್ಟ್ರಿಕ್ಟ್ ಮಾಡ್ಕೋಬೇಕು. ಸಿನಿಮಾದವ್ರು ಎಚ್ಚರಿಕೆಯಿಂದ ಇದ್ದೇ ಇರ್ತಾರೆ. ಅಂದರೆ ದೇಲ್ ಟ್ರೈ ಸಿಕ್ಕಾಪಡೆ ಕಾಷಿಯಸ್ ಆಗಿ ಪ್ರತಿ ಹಂತದಾಗೂ ಇದ್ದಾಗಲೂ ಕೂಡ ಒಂದು ಕಾಪಿ ಕೊಡ್ಬೇಕಾದ್ರೆ ಅದಕ್ಕೆ ವಾಟರ್ ಮಾರ್ಕ್ ಹಾಕಿ ಪ್ರತಿಯೊಂದನ್ನು ನೋಡ್ಕೊಂಡಿರ್ತಾರೆ. ಇಟ್ಸ್ ವೆರಿ ಅನ್ಫಾರ್ಚುನ್ ಬೇರೆಯವ್ರು ಹಂಗೆ ಮಾಡೋದು. ಅವ್ರಿಗೆ ಅರ್ಥ ಆಗ್ಬೇಕಷ್ಟೇ. ಅದು ಬಿಟ್ಟರೆ ಅಂಡರ್ ಲಾ ನಾವೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಮಾಡಬೇಕು. ಆ್ಯಂಡ್ ಸಿನಿಮಾ ನಿಜವಾಗ್ಲೂ ಸೂಪರ್ ಆಗಿತ್ತು ಅಂತಂದರೆ, ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಪೈರೇಟೆಡ್ ಸಿಡಿಗಳಾಗಲಿ ಅಥವಾ ವೀಡಿಯೋಸ್ ಎಲ್ಲ ಇರೋದಲ್ವಾ ಸಿನಿಮಾಗಳದ್ದು, ಪೆನ್ ಡ್ರೈವಲ್ಲೆಲ್ಲ ಶೇರ್ ಮಾಡೋಕ್ಕಾಗ್ತಿದ್ರಲ್ಲ. ಆ ಟೈಮಲ್ಲೂ ನಮಗೇನು ಅದರಲ್ಲಿ ನೋಡೋಕ್ಕೆ ಆಸಕ್ತಿ ಅನಿಸ್ತಿರ್ಲಿಲ್ಲ. ಅಂದರೆ ನಾವು ಥಿಯೇಟ್ರಿಗೆ ಬಂದೇ ನೋಡ್ಬೇಕು ಅನ್ಸೋದು. ಬಿಕಾಸ್ ಆ ಅನುಭವ ನಿಮ್ಗೆ ಸಿಗೋದಿಲ್ಲ. ನಾವು ಹೇಳ್ತೀವಲ್ಲ, ಈ OTTಲಿ ಅಷ್ಟು ಕಂಟೆಂಟ್ಗಳಿದ್ರು ಕೂಡ ನಾವು ಥಿಯೇಟ್ರಲ್ಲಿ ನೋಡೋ ಅನುಭವನೇ ಬೇರೆ. ಐ ಥಿಂಕ್ ಆ ಅನುಭವ ಮತ್ತೆ ಇದನ್ನು ಸ್ವಲ್ಪ ದೂರ ಇಡ್ತೈತೆ ಅಂತ ಅನ್ಕೋತೀನಿ. ಮೇಜರ್ಲಿ ಆಗಬೇಕಾಗಿರೋದು ಅದು ಇನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕಷ್ಟೇ ಲಾಸ್ ಅದನ್ನು.